श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरविगुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतगुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे विजयदं हरिं करोतु मम कल्याणं हरिर्हयमुकाभिदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಶ್ರೀಮದ್ಭಾಗವತದ 5ನೇ ಸ್ಕಂದದ ಸಾರಾಂಶವನ್ನ ವಾದರಾಜ ಸ್ವಾಮಿಗಳವರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಪ್ರಿಯವ್ರತ ಕಥಾ ಪ್ರೋಕ್ತ ಬ್ರಹ್ಮಾಜ್ಞ ಪರಿಪಾಲನಂ ಗೃಹಸ್ಥಾಶ್ರಮ ಸಂಪ್ರಾಪ್ತಿ ನವಪುತ್ರ ಸಮುದ್ಭವ. ದೊಡ್ಡ ಜ್ಞಾನಿಯಾಗಿರುವಂತಹ ಪ್ರಿಯವ್ರತ ರಾಜನ ಕಥೆ. ಬ್ರಹ್ಮದೇವರ ಆಜ್ಞೆಯಂತೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ 9 ಜನ ಗಂಡು ಮಕ್ಕಳನ್ನು ಪಡಿತಾನೆ. ಅದನ್ನೆಲ್ಲ ವರ್ಣನೆಯನ್ನು ಮಾಡಿದ್ದಾರೆ. ಅದಾದ ಮೇಲೆ ಋಷಭ ನಾಮಕ ಪರಮಾತ್ಮ ಅವತಾರದ ವಿಸ್ತಾರವನ್ನ ಹೇಳ್ತಾರೆ. ಭರತರಾಜನ ಕಥೆಯನ್ನ ಹೇಳ್ತಾರೆ. ಋಷಭ ನಾಮಕ ಪರಮಾತ್ಮನಿಂದ ಭರತ ಮೊದಲಾದ ಎಲ್ಲ ಮಕ್ಕಳಿಗೆ ಜ್ಞಾನೋಪದೇಶವನ್ನ ಮಾಡ್ತಾರೆ. ಅಜಗರ ವ್ರತವನ್ನ ಮಾಡಿದ್ದು ಋಷಭದೇವರು, ಅದನ್ನೆಲ್ಲ ಹೇಳ್ತಾರೆ. ಇದೇ ಭರತರಾಜರು ಜಿಂಕೆಯ ಸಂಪರ್ಕದಿಂದ ಏಣ ಜನ್ಮ ಪ್ರಸಾದಶ್ಚ ಕೀರ್ತಿತೋ ಭರತಸ್ಯ ಹಿ ಅವಧೂತ ಬ್ರಾಹ್ಮಣತ್ವ ಸಂಪ್ರಾಪ್ತಿ ಕಥಿತಾತ್ರ ಹಿ. ನಮಗೆ ಭಾಗವತವನ್ನ ಶ್ರವಣ ಮಾಡಿರೋರಿಗೆ ಪ್ರಖ್ಯಾತವಾದ ಕಥೆ ಇದು. ಆ ಏಣ ಅಂದ್ರೆ ಜಿಂಕೆಯ ಸಂಪರ್ಕದಿಂದ ಅದೇ ಜಿಂಕೆಯ ದೇಹವನ್ನ ಪಡೆದಿರುವಂಥದ್ದು. ಆ ಜಿಂಕೆಯ ದೇಹದ ಪರಿಣಾಮ ಅತ್ಯದ್ಭುತವಾದದ್ದು. ಜಿಂಕೆಯಲ್ಲಿ ಅತಿಯಾದ ಸ್ನೇಹ ಮಾಡಿ ಜಿಂಕೆಯ ಜನ್ಮವನ್ನ ಪಡೆದು ಮುಂದೆ ಆ ದೇಹವನ್ನೂ ಬಿಟ್ಟು ಬ್ರಾಹ್ಮಣ ದೇಹವನ್ನ ಪೂರ್ವಜನ್ಮದ ಸ್ಮರಣೆಯಿಂದ ಪಡೆದಿದ್ದದ್ದು. ಅಷ್ಟೇ ಅಲ್ಲ, ಕಾಳೇರಭಯ ಸಂಪ್ರಾಪ್ತಿ ತತ್ರಾಂದೋಲಿಕ ವಾಹನೆ. ಅದರ ಒಂದು ಸಾರಾಂಶವನ್ನ ಹೇಳ್ತಾರೆ ಕಥೆಯ ರೂಪದಲ್ಲಿ. ಜಡಭರ್ತ ಮಹಾರಾಜ ಅವನನ್ನ ಕಾಳಿದೇವಿಗೆ ಬಲಿ ಕೊಡಬೇಕು ಅಂತ ತೆಗೆದುಕೊಂಡು ಹೋಗಿರ್ತಾರೆ, ಬಲಿಪಶುವನ್ನಾಗಿ. ಆ ಸಂದರ್ಭದಲ್ಲಿ ಕಾಳಿದೇವಿ ಆ ಮೂರ್ತಿಯಿಂದ ಹೊರಗೆ ಬಂದು ಒಳ್ಳೆಯ ಸದಾಚಾರಿಯಾಗಿರುವಂತಹ, ನೋಡ್ಲಿಕ್ಕೆ ಜಡಭರತ ಏನೇನು ಗೊತ್ತಿಲ್ಲ ಅನ್ನೋ ಹಾಗಿದ್ದಾರೆ ಜಡಭರತರು. ಅವರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ತನ್ನ ಕತ್ತಿಯಿಂದ ಎಲ್ಲರನ್ನ ಆ ಸಂಹಾರ ಮಾಡ್ತಾಳೆ ಕಾಳಿದೇವಿ. ಮುಂದೆ ಮೇಣೆಯಲ್ಲಿ ಹೋಗುವಂತಹ ರಹುಗಣ ರಾಜನಿಗೆ ಒಬ್ಬನಿಗೆ ದೇಹಾಲಸ್ಯ ಆದಾಗ ಆ ಮೇಣೆ ಹೊರಲಿಕ್ಕೆ ಒಬ್ರು ಕಮ್ಮಿ ಆಗ್ತಾರೆ. ಆ ಸಂದರ್ಭದಲ್ಲಿ ಇವನನ್ನು ಕರೀತಾರೆ. ರಹುಗಣ ರಾಜನಿಗೆ ಹೋಗುವಂತಹ ಸಂದರ್ಭದಲ್ಲಿ ಇವರು ನಿಧಾನಕ್ಕೆ ಹೋಗೋರು, ಅವರೆಲ್ಲ ಬೇಗ ಬೇಗ ಹೋಗುವಂತವ್ರು. ಆ ಸಂದರ್ಭದಲ್ಲಿ ರಹುಗಣ ರಾಜನಿಗೆ ತತ್ವೋಪದೇಶವನ್ನ ಮಾಡ್ತಾರೆ. ಅದೆಲ್ಲ ಕಥೆಯನ್ನ ಬಹಳ ವಿಸ್ತಾರವಾಗಿರುವಂಥದ್ದು. ಅದನ್ನಿಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ರು. ರಹುಗಣ ರಾಜನಿಗೆ ಇವರಿಂದ ಆ ಜಡಭರತನಿಂದ ಉಪದೇಶ ಆಗುವಂಥದ್ದು. ಸಂಸಾರ ಅನ್ನುವಂಥದ್ದು ಅಡವಿ ಇದ್ದ ಹಾಗೆ. ಅದರ ಸ್ವರೂಪ, ಅದರ ವರ್ಣನೆ, ಸಿಂಧುದ್ವೀಪ, ಅವುಗಳ ಪರಿಮಾಣ ಎಷ್ಟು ದೊಡ್ಡದಿದೆ ಅದನ್ನೆಲ್ಲವನ್ನ ವರ್ಣನೆ ಮಾಡ್ತಾರೆ. ನದಿಗಳು ಎಷ್ಟಿದ್ದಾವೆ, ನೂರಾರು ಸಾವಿರಾರು ನದಿಗಳಿದ್ದಾವೆ. ಆ ಎಲ್ಲ ನದಿಗಳ ವರ್ಣನೆ ಇದೆ. ಹರಿವರ್ಷ, ಕಿಂಪುರುಷ, ಭಾರತ, ಇವೆಲ್ಲ ಖಂಡಗಳ ವರ್ಣನೆಯನ್ನ ಮಾಡ್ತದೆ ಭಾಗವತ. ಎಷ್ಟು ಪ್ರಮಾಣ ಇದೆ, ಎಷ್ಟು ವಿಸ್ತಾರವಾಗಿದೆ, ಎಷ್ಟು ಯೋಜನಾತ್ಮಕವಾಗಿರುವಂಥದ್ದು, ಅದರ ವಿಸ್ತೀರ್ಣ ಏನು, ಅಲ್ಲಿರುವಂತಹ ಭಗವಂತನ ರೂಪಗಳೇನು ಅದನ್ನು ಹೇಳ್ತಾರೆ. ಖಂಡಾನಾಂ ಪರಿಮಾಣಂಚ ತತ್ಪ್ರತೀನಾಂಚ ವರ್ಣನಂ ತತ್ರ ಸಂಸ್ಥಿತ ಮೂರ್ತೀನಾಂ ಲೋಕಾಲೋಕ ಚಲಸ್ಯ ಹಿ. ಎಲ್ಲ ಅದರ ಬಗ್ಗೆ ಲೋಕಾಲೋಕಗಳ ಪರ್ವತಗಳ ಒಂದು ವರ್ಣನೆಯನ್ನ ವಿಸ್ತಾರವಾಗಿ ಮಾಡುವಂಥದ್ದು. ಇದರ ಜೊತೆಗೆ ಸೂರ್ಯಾದಿ ಗ್ರಹಗಳ ವರ್ಣನೆ ಇದೆ. ಸೂರ್ಯಾದಿ ಗ್ರಹಗಳು, ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ, ಇವರೆಲ್ಲ ಹೆಂಗೆ ಸಂಚಾರ ಮಾಡ್ತಾರೆ. ಶಿಂಶುಮಾರ ರೂಪಿ ಭಗವಂತ ಇದ್ದಾನೆ.
ಚೇಳಿನ ಆಕಾರದಲ್ಲಿರುವಂತಹ ಭಗವಂತನ ಅತ್ಯದ್ಭುತವಾದ ದಿವ್ಯ ರೂಪ. ಜ್ಞಾನಾನಂದಾತ್ಮಕೆ ವಿಷ್ಣು ಶುಂಶುಮಾರ ವಪುಷ್ಯತ ಊರ್ಧ್ವಲೋಕೇ ಹಿ ಸಂವ್ಯಾಪ್ತ ಆದಿತ್ಯಾದ್ಯ ಸಮಾಶ್ರಿತಾ ಅಂತ ಹೇಳಿದ ಹಾಗೆ ಎಲ್ಲ ಗ್ರಹ ದೇವತೆಗಳು, ನಕ್ಷತ್ರಗಳು ಆ ಭಗವಂತ ಶಿಂಶುಮಾರ ರೂಪಿ ಭಗವಂತನನ್ನು ಸುತ್ತ ಹಾಕ್ತಾ ಇರ್ತಾವೆ. ಆ ಶಿಂಶುಮಾರ ರೂಪಿ ಭಗವಂತನನ್ನು ಯಾರು ಧ್ಯಾನ ಮಾಡುತ್ತಾರೋ ಅವರ ಎಲ್ಲ ಗ್ರಹಗಳ ದೋಷ ಪರಿಹಾರ ಆಗುವಂಥದ್ದು ಅದರ ಮಹಾಮಹಿಮೆ. ಜೊತೆಗೆ ನರಕಾಣಾಂಚ ಸಂಸ್ಥಿತಿ, ನರಕದ ವರ್ಣನೆ ಇದೆ. ಎಷ್ಟು ನರಕಗಳಿದ್ದಾವೆ ಆ ನರಕಗಳ ವರ್ಣನೆಯನ್ನು ಮಾಡ್ತಾರೆ. ಇನ್ನು ಭೂಬಿಲಾನಾಂಚ ಸರ್ವೇಶ ಶೇಷಸ್ಯ ಚ ಮಹಾತ್ಮನಃ, ಅಂದ್ರೆ ಅಧೋಲೋಕಗಳು ಎಷ್ಟಿದ್ದಾವೆ ಆ ಲೋಕಗಳ ವರ್ಣನೆ, ಮತ್ತು ಶೇಷದೇವರು ಇಡೀ ಬ್ರಹ್ಮಾಂಡವನ್ನ 1000 ಹೆಡೆ, ಅದರಲ್ಲಿ ಒಂದು ಹೆಡೆ ಮೇಲೆ ಸಾಸುವೆ ಕಾಳಷ್ಟು ಪ್ರಮಾಣದಲ್ಲಿ ಇಡೀ ಬ್ರಹ್ಮಾಂಡವನ್ನು ಹೊತ್ತಿದ್ದಾರೆ. ಅದರಲ್ಲೂ 28 ನರಕಗಳಿದ್ದಾವೆ. ಯಾತನಾ ಕೌರವಾದೀನ ಯತ್ಕರ್ಮ ಫಲವಂ ತದ, ಅಂದ್ರೆ ಆ ನರಕಗಳ ವರ್ಣನೆ, ಜೊತೆಗೆ ಯಾವ್ಯಾವ ಪಾಪಕ್ಕೆ ಯಾವ್ಯಾವ ನರಕ. ಕೆಟ್ಟ ಕೆಲಸ ಮಾಡಿದ್ರೆ ನಾವು ಆರಾಮಿರ್ತೀವಿ, ಯಾರಿಗೂ ಕಾಣಿಸೋದಿಲ್ಲ ಅಂತ ಅನ್ನೋ ಹಂಗಿಲ್ಲ. ಆಯಾ ಕರ್ಮಗಳಿಗೆ ಅನುಗುಣವಾಗಿ ಆಯಾ ನರಕಗಳ ವರ್ಣನೆ ಇದೆ. ಹೀಗೆ 24 ಅಧ್ಯಾಯ ಪಂಚೇಸ್ಮಿನ್ ಪ್ರಕೀರ್ತಿತಾ, ಅಂದ್ರೆ 24 ಅಧ್ಯಾಯಾತ್ಮಕವಾಗಿರುವಂಥದ್ದು ಈ ಪಂಚಮ ಸ್ಕಂದ. ಬಹಳ ಕಠಿಣವಾಗಿರುವಂತಹ ಸ್ಕಂದ ಈ ಪಂಚಮ ಸ್ಕಂದ. ಗದ್ಯಾತ್ಮಕವಾಗಿರುವಂಥದ್ದು, ಅತೀ ಶ್ರೇಷ್ಠವಾದ ವಿಷಯಗಳಿಂದ ಎಲ್ಲವೂ ಶ್ರೇಷ್ಠದ್ದೇ. ಅದರಲ್ಲೂ ಬಹಳ ಭಗವಂತ ಜ್ಞಾನೋಪದೇಶವನ್ನ, ಋಷಭನಾಮಕ ಪರಮಾತ್ಮ ಜ್ಞಾನೋಪದೇಶ ಮಾಡಿದ್ದನ್ನ ಈ ನಮ್ಮ 5ನೇ ಸ್ಕಂದ ನಮಗೆ ತಿಳಿಸ್ಕೊಡ್ತಾ ಇದೆ.